ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಲ್ಲಿ ಟೆಕ್ಸ್ಟಿನ ಇನ್ಸೈಡ್ ಇಮೇಜನ್ನು ಹೇಗೆ ಇಂಟರ್ಸೆಕ್ಟ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈಗ ನಾನು ಪವರ್ ಪಾಯಿಂಟನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲೊಂದು ಸ್ಲೈಡ್ ಇದೆಯಲ್ಲ, ಈ ಸ್ಲೈಡಿನ ಕ್ಲಿಕ್ ಟು ಆ್ಯಡ್ ಟೈಟಲ್ ಡಿಲೀಟ್ ಮಾಡಿಬಿಡಿ, ಸಬ್ ಟೈಟಲನ್ನು ಡಿಲೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ಗ್ರೌಂಡ್ ಡಿಸೈನ್ ಬೇಕಿದ್ರೆ ನಿಮಗೆ ಡಿಸೈನ್ ಟ್ಯಾಬಿಗೆ ಹೋಗಿ ಫಾರ್ಮ್ಯಾಟ್ ಬ್ಯಾಕ್ಗ್ರೌಂಡ್, ಗ್ರೇಡಿಯಂಟ್, ಇಲ್ಲಿ ನಿಮ್ಗೆ ಯಾವ ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ ಆ ಬ್ಯಾಕ್ಗ್ರೌಂಡನ್ನು ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ಟೆಕ್ಸ್ಟನ್ನು ಬರೀರಿ. ಟೆಕ್ಸ್ಟ್ ಬರೆಯೋದಿದ್ದರೆ ಇನ್ಸರ್ಟ್ ಟ್ಯಾಬಿಗೆ ಹೋಗಿ ಇಲ್ಲಿ ವರ್ಡ್ ಆರ್ಟ್ ಅಂತ ಇದೆ, ಇದರೊಳಗಡೆ ಬ್ಲ್ಯಾಕ್ ಮತ್ತು ವೈಟ್ ಇದೆಯಲ್ಲ, ಇನ್ಸೈಡ್ ವೈಟ್, ಸೈಡ್ ಲೈನು ಬ್ಲ್ಯಾಕ್ ಇದೆ, ಇದನ್ನು ತಗೊಂಡು ಇದರೊಳಗಡೆ ಒಂದು ಟೆಕ್ಸ್ಟನ್ನು ಟೈಪ್ ಮಾಡಿ. ನಾನಿಲ್ಲಿ ಜೈ ಶ್ರೀರಾಮ್ ಅಂತ ಬರಿತಾ ಇದ್ದೀನಿ. ಫಾಂಟಿಗೆ ಹೋಗಿ ಇಲ್ಲಿ ಕೂಪರ್ ಬ್ಲ್ಯಾಕ್ ಅಂತ ತಗೊಳ್ಳಿ, ಚೆನ್ನಾಗಿರುತ್ತೆ ಇದು. ಅದಾದಮೇಲೆ ಇಲ್ಲಿ 170 ಕೊಡ್ತೀನಿ ಸೈಜು. ಓಕೆ, ಈಗ ಟೆಕ್ಸ್ಟ್ ಬರೆದಾಯಿತು. ನೆಕ್ಸ್ಟು ವಿಡಿಯೋ ಕ್ಲಿಪ್ಪನ್ನು ತರಬೇಕು. ಇನ್ಸರ್ಟಿಗೆ ಬಂದು ಇಲ್ಲಿ ವಿಡಿಯೋಸ್ ಆನ್ ಮೈ ಪಿ ಸಿ, ನಾನಿಲ್ಲಿ ಸನ್ಸೆಟ್ ವಿಡಿಯೋಸನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದೇ ಒಂದು ವಿಡಿಯೋಸನ್ನು ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ವಿಡಿಯೋಸನ್ನು ಆ ಟೆಕ್ಸ್ಟಿಗೆ ಸೆಟ್ ಮಾಡ್ಕೊಳ್ಳಿ, ಹೀಗೆ ಸೈಜನ್ನು. ಈಗ ಔಟ್ಸೈಡಿಂದ ಎರಡನ್ನೂ ಸೆಲೆಕ್ಟ್ ಮಾಡಬೇಕು. ಈಗ ಔಟ್ಸೈಡಿಂದ ಹೀಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡೂ ಸೆಲೆಕ್ಟ್ ಆಗಿದೆ ಅಲ್ವಾ, ಟೆಕ್ಸ್ಟ್ ಇದೆ ಮತ್ತು ವಿಡಿಯೋಸು ಸೆಲೆಕ್ಟ್ ಆಗಿದೆ. ಅದಾದಮೇಲೆ ಇಲ್ಲಿ ಟೆಲ್ ಮಿ ವಾಟ್ ಯು ವಾಂಟ್ ಟು ಡೂ ಅಂತ ಇದೆ, ಇಲ್ಲಿ ಮರ್ಜ್ ಅಂತ ಮರ್ಜ್ ಶೇಪ್ ಅಂತ ಇರುತ್ತೆ, ಬರೀರಿ, ಅಲ್ಲಿ ಟೈಪ್ ಮಾಡಿ, ಮರ್ಜ್ ಶೇಪ್ ಅಂತ ಟೈಪ್ ಮಾಡಿರಿ, ಇಲ್ಲ ಡೈರೆಕ್ಟಾಗಿ ಬಂದುಬಿಡುತ್ತೆ. ಓಕೆ, ಸೊ ಇಲ್ಲಿ ಮರ್ಜ್ ಶೇಪ್, ಇದರೊಳಗಡೆ ಇಂಟರ್ಸೆಕ್ಟ್ ಅಂತ ತಗೊಳ್ಳಿ. ಇಲ್ಲಿ ವಿಡಿಯೋ ಟೆಕ್ಸ್ಟಿನ ಇನ್ಸೈಡ್ ಇಂಟರ್ಸೆಕ್ಟ್ ಆಗುತ್ತೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಪ್ಲೇಬ್ಯಾಕಿಗೆ ಹೋಗಿ ಇಲ್ಲಿ ಸ್ಟಾರ್ಟ್ ಅಂತ ಇದೆಯಲ್ಲ, ಇಲ್ಲಿ ಆಟೋಮೆಟಿಕ್ಲಿ ತಗೊಳ್ಳಿ, ಲೂಪ್ ಅಂಟಿಲ್ ಸ್ಟಾಪ್ಡ್, ಮತ್ತು ರಿವೈಂಡ್ ರಿಪೀಟ್ ಬೇಕಂದರೆ ಮತ್ತೆ ತೊಗೋಬೋದು. ಓಕೆ, ಇಷ್ಟಾದಮೇಲೆ ನೆಕ್ಸ್ಟು ನೀವು F5 ಪ್ರೆಸ್ ಮಾಡಿರಿ. ಓಕೆ, ಪ್ಲೇ ಮಾಡಿ. ಸೊ ಈಗ ಟೆಕ್ಸ್ಟಿನ ಇನ್ಸೈಡ್ ನಿಮಗೆ ವಿಡಿಯೋ ಪ್ಲೇ ಆಗ್ತಾ ಇರೋದು ಕಾಣಿಸ್ತಾ ಇದೆಯಲ್ಲ. ಓಕೆ, ಹೇಗೆ ಟೆಕ್ಸ್ಟಿನ ಇನ್ಸೈಡ್ ವಿಡಿಯೋಸನ್ನು ಪ್ಲೇ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಆನ್ ನೆಕ್ಸ್ಟ್ ವಿಡಿಯೋಸ್.